ಏನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 7 ಗಂಟೆ ಆಗೈತೆ ರೀ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೀನಿ. ಇನ್ನೂ ಮನೆ ಕಸ ಗುಡಿಸಿಲ್ಲ. ಕರೆಂಟ್ ಒಂದು ಅದು ನೋಡಿ ಸ್ನೇಹಿತರೆ, ನೀರು ಬಂದವು, ನೀರಿಗೆ ಹಚ್ಚಿದೆ. ಈಗ ರಂಗೋಲಿ ಹಾಕಿ ತಂದು ಇಲ್ಲೇ ಇಟ್ಟು ನೋಡಿ, ತೆಳಗಿಡಬೇಕಾಗಿತ್ತು, ಜಾಸ್ತಿ ಹಂಗೆ ತಂದೆ. ಕುಕ್ಕು ಬಣ್ಣಿ ತಂದು ಇಲ್ಲೇ ಇಟ್ಟು ಬಂಡಿ ಎತ್ತಿಡಬೇಕು. ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ, ಬಾಂಡೆ ಸೆಟ್ ಮಾಡ್ಕೊಂಡಿನಿ. ಎದ್ದು ಅಂಗಳ ಕಸ ಹೊಡ್ಕೊಂಡು ಬಾಂಡೆ ಸೆಟ್ ಮಾಡ್ಕೊಂಡು ಬಾಂಡೆ ತುಂಬಿ ಈಗ ತಿಕ್ಕಾಕಿಟ್ಟು ಇಷ್ಟು ಮಿಕ್ಸರ್ಗೆ ಹಾಕ್ಬೇಕು ಸ್ನೇಹಿತರೆ ದೋಸೆ ಮಾಡೋಕೆ. ಕರೆಂಟ್ ಒಂದು ನೋಡಿ, ಹೆಸರು ಕಾಳು, ಅಕ್ಕಿ, ಶೇಂಗಾ ಕಾಳು, ಮತ್ತೇನು ಹಾಕಿ ನೋಡಿ. ಕರೆಂಟ್ ಹೋದು ರೀ. ಬರ್ರಿ ಏನು ಮಾಡುವ, ಶುಕ್ರವಾರ ರೊಟ್ಟಿ ಮಾಡಲ್ಲ. ಪಟ ಪಟ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೋಬೇಕು. ಮನೆಯಿಂದ ನೀರು ಬಂದವು, ಮಳೆ ಒಂದು ಬರಾಕತ್ತೈತಿ. ನೀರು ಪಕ್ಕ ಹುಷಾರಾಗಿಲ್ಲ, ಸ್ವಲ್ಪ ಹುಷಾರಾಗೋಣ ಸಾಕು. ಹೆಣ್ಮಕ್ಳು ಕೆಲಸ ಮಾಡೋಕೆ ನಿಂತು ಬಿಡ್ತೀವಿ, ನಿಂದ್ರಕ್ಕೂ ಆಗ್ತಿಲ್ಲ. ಸ್ನೇಹಿತರೆ ಪಡ್ಸಾಲಿ ಅಟ್ಟ ಕಸ ಉಡಬೇಕು. ಟೈಮ್ 8 ಆಯಿತು. ಶ್ರಾವಣಿ ಸ್ಕೂಲಿಗೆ ಹೋಗ್ತಾಲ್ಲ, ಉಡ್ತೀನಿ. ಮತ್ತು ಕರೆಂಟ್ ಒಂದು ಹೋಗೋದು ಬರೋದು ಮಾಡೋಕತ್ತಿದ್ದು. ದೋಸೆ ಕಿಟ್ಟಿಗೆ ಮಿಕ್ಸರ್ಗೆ ಹಾಕ್ಕೊಂಡೆ, ನೀರು ತುಂಬಿದೆ, ಕುಡಿಯೋಕೆ ನೀರು ತುಂಬ್ಕೊಂಡೆ. ಮತ್ತು ಕೆಲಸ ಆಗೋ ಸ್ನೇಹಿತರೆ ಉಟ್ಟು ಬಟ್ಟೆ ಮಡ್ಚಿದೆ. ಬುಕ್ಕ ಪಕ್ಕ ಎಲ್ಲ ಮನೆ ತುಂಬ ಹೋಯ್ದು. ಇವಾಗ ದಿವಸ ಹಸಿಗೆ ಹತ್ತಿಟ್ಟು ಕಸ ಹುಡ್ಕೊಂಡು ನಾಟಿ ನೋಡಿ ಸ್ನೇಹಿತರೆ. ನೋಡ್ತಿರ್ಬೇಕು, ಶ್ರಾವಣಿ ನೀರು ಕಾಸಕ್ಕೆ ರೆಡಿ ಮಾಡಾಕತ್ತಾಳೆ. ಅಷ್ಟು ನೀರು ತುಂಬೈತಿ, ಎಲ್ಲ ಮಾಡೈತಿ. ಬಾಂಡೆ ತಿಕ್ಕೀನಿ. ಗಿಜಿ ಗಿಜಿ ಅಂತೈತಿ ನೋಡಿ ಸ್ನೇಹಿತರೆ. ನೀರು ಚೆಲ್ಲದ ಮಕ್ಕಳು. ಈ ಕಡೆ ಶೇಂಗಾ ಹುರಿದೀನಿ, ಒಂದಿಷ್ಟು ಚಟ್ನಿ ರೆಡಿ ಮಾಡೀನಿ. ಪುಟಾಣಿ ಕೊಬ್ಬರಿ ಹಾಕೀನಿ, ಕೊತ್ತಂಬರಿ ಹಾಕೀನಿ. ಈ ಕಡೆ ದೋಸೆ ಕಿಟ್ಟು ಬಿಟ್ಟೀನಿ, ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೀನಿ. ಇನ್ನು ಚಟ್ನಿ ದೋಸೆ ಆಗ್ಬೇಕು ರೀ. ಅವ್ರು ಜಾಕ್ ಆಗಬೇಕು. 8-10 ನಿಮಿಷ ಆಗೈತಿ. ಬನ್ನಿ ಸ್ನೇಹಿತರೆ, ಪಡ್ಸಾಲಿ ಅಟ್ಟ ಕಸ ಹುಡುಗಿ ಚಟ್ನಿ ಮಾಡಿ ದೋಸೆ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್ ಮಾಡಿ ಸ್ನೇಹಿತರೆ. ಇದು ನೀನು ಚೆಂದ ರೊಟ್ಟಿ ಮಾಡಿದ್ಯಲ್ಲ, ಇವಾಗ ನೀರು ಹಾಕಿ ವರ್ಷಿನ ನೋಡಿ. ಇಟ್ಟು ಮನೆ ಒರೆಸ್ಬೇಕಾಗಿತ್ತು ರೀ. ಇವತ್ತು ಶುಕ್ರವಾರ ಫ್ರಿಜ್ ಒರೆಸ್ಕೊಂಡೆ ಸ್ನೇಹಿತರೆ. ಮನೆ ಎಲ್ಲ ಕಸ ಗುಡಿಸಿದೆ, ಕಾಣ್ತಿರ್ಬೇಕು. ಮಳೆ ಹತ್ತಿರಿ ಮಿಕ್ತು. ಮನೆ ಕಸ ಗುಡಿಸೋರಾಗನೇ ಮ್ಯಾಗ ನಿಂತ ಬಂದು ತಡ್ಯಾಕ ನಿಂತ ಕಸ ಹುಡುಗರಾಗ ಮಳೆ ಹತ್ತಿ ಸ್ನೇಹಿತರೆ. ದೋಸೆ ಮಾಡ್ಬೇಕ್ರಿ. ಇವಾಗ ಒಂದು ಗ್ಲಾಸ್ ಬಿಸಿನೀರು ಕಾಸೋಂಗೆ ಕುಡಿದು ದೋಸೆ ಕೆಡ್ತೀನಿ ರೀ. 8:41 ಆಗೈತೆ ರೀ. ದೋಸೆ ಮಾಡಿ ಅವ್ರಿಗೆ ನಾಷ್ಟ ಮಾಡಿ ಬುತ್ತಿ ಕಟ್ತೀನಿ. ಚಟ್ನಿ ಮಾಡಿ ಸ್ನೇಹಿತರೆ, ಎಲ್ಲ ಕ್ಲೀನ್ ಆಗೈತೆ ನೋಡಿ. ಬರೀ ದೋಸೆ ಹಾಕೋನು ನೋಡಿ. ಚಟ್ನಿ ಕೂಡ ರೆಡಿ ಆಗೈತಿ. ಎಳ್ಳು ಹಾಕಿ ಮಸ್ತ್ ಚಟ್ನಿ ಮಾಡಿ ಸ್ನೇಹಿತರೆ ನೋಡಿ. ದೋಸೆ ಚಟ್ನಿ ಹೆಂಗಾಗುತ್ತೆ ನೋಡು, ಬರ್ರಿ ಟೇಸ್ಟ್ ಮಾಡಿ ಅವರೇ ಹೇಳ್ತಾರೆ. ಶ್ರಾವಣಿ ಶಿವಕುಮಾರ್ ಹೇಳ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಕಡೆ ಇಷ್ಟು ಕುಡಿಯೋಕೆ ನೀರು ಕಾಸಕ್ಕೆ ಇಟ್ಟೀನಿ. ಸ್ವಲ್ಪ ನೀರು ಕುಡಿತೀನಿ. ಯಾಕೆ ಕೆಮ್ಮು ಹೆಚ್ಚಾಗಿದೆ ಸ್ನೇಹಿತರೆ. ಮತ್ತು ಹೌದಾ ಮಾಡಿದ್ರಿ, ನೀರು ತುಂಬೋದು, ಮುಂಜಾನೆ ಅದು ನೀರು ತುಂಬೋದು, ಬಟ್ಟೆ ಮಡ್ಚೋದು, ಮನೆ ಕೆಲಸ ಆಗುತ್ತೆ ನೋಡಿ. ಇವಾಗ ದೋಸೆ ಹಾಕ್ಬೇಕು ರೀ. ದೋಸೆ ಕಿಟ್ಟು ರೆಡಿ ಆಗೈತಿ. ಈ ಥರ ಇರ್ಬೇಕು ನೋಡಿ, ಗಟ್ಟಿರ್ಬೇಕಿದು. ಶ್ರಾವಣಿದು ಜಾಕ್ ಆಗೈತೆ. ಶಿವಕುಮಾರ್ನ ಹಲ್ತಿಕ್ಕಾಕತ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫಸ್ಟ್ ದೋಸೆ ಹಾಕಿದೆ, ಎದ್ದೈತೆ ನೋಡಿ. ಹೆಸರು ಕಾಳು, ಶೇಂಗಾ, ಅಕ್ಕಿ, 1 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಹೆಸರು ಕಾಳು, 1 ಗ್ಲಾಸ್ ಅಕ್ಕಿ ಹಾಕಿ ಅರ್ಧ ಗ್ಲಾಸ್ ಹೆಸರು ಕಾಳು ಹಾಕ್ಬೇಕು ರೀ. ಅರ್ಧ ಶೇಂಗಾ ಹಾಕ್ಬೇಕು ಸ್ನೇಹಿತರೆ. ಹಾಕಿ ಮಾಡಾಕತ್ತಿ ನೋಡಿ. ಬುತ್ತಿಗೆ ಯಾವ್ದಾರ ಮಕ್ಕಳಿಗೆ ಹೆಸರು ಕಾಳು ತಿನ್ನಲ್ಲ ನೋಡಿ, ಈ ಥರ ಕೊಡೋದು ಬೆಸ್ಟ್ ನೋಡಿ. ಶೇಂಗಾ ಹೆಸರು ಕಾಳು ಹಾಕಿದ್ದು ವಾಸನೆ ಗಮ್ ಅಂತೈತೆ ನೋಡಿ ಸ್ನೇಹಿತರೆ. ನನಗೂ ಬಾಯಿ ರುಚಿ ಇಲ್ಲಲ್ಲ, ಸುಮ್ಮನೆ ಸಾಂದ್ ಹಾಕಿದ್ದೀನಿ ರೀ. ಫಸ್ಟ್ ಹೆಂಗೆ ಬರುತ್ತೆ ಅಂತೇಳಿ ಚಲೋ ಬಂತು ನೋಡಿ. ಬಿಸಿ ದೋಸೆ ಚಟ್ನಿ ಮನ್ಗಂಡಲ್ರಿ. ಮತ್ತು ದೋಸೆ ಹಾಕ್ಬೋದು ಸ್ನೇಹಿತರೆ. ಮ್ಯಾಗ ಬಂದಿಟ್ಟು ಎಣ್ಣೆ ಹಾಕ್ಬಿಡೋಣ್ರಿ. ನೋಡಿ ಸ್ನೇಹಿತರೆ, ನಾವು ಮಾಡಿದ್ರೆ ನಮ್ಮ ಮಕ್ಕಳು ಬಾಯಿ ಕಾಣ್ತೈತೆ. ನಾವು ಮಾಡ್ಲಿಕ್ಕೆ ನಮ್ಮ ಮಕ್ಕಳು ಬಾಯಿ ಕಾಣಲ್ಲ. ನಮಗೆ ಆರಾಮಿಲ್ಲ ಅಂತ ಕುಂತಂದ್ರೆ ಅವು ಏನು ತಿನ್ಬೇಕು ರೀ? ಸಾಲಿಗೆ ಗೊತ್ತಾವು. ಯಾವ್ದಾರ ಇಟ್ಟು ಮಾಡಬೇಕು. ಮಾಡಾಕತ್ತೀನಿ ರೀ. ಆಕಿನೂ ಬುತ್ತಿ ಸಜ್ಜು ಮಾಡಿಟ್ಟಾಳ. ಡಬ್ಬಿ ಕಟ್ತೀನಿ, ಊಟ ಮಾಡಿಸ್ತೀನಿ ಅವ್ರನ್ನ. ಊಟ ಮಾಡಿಸಿ ಮತ್ತು ಸಾಲಿಗೆ ಹೋಗಾಗ ಹಿಂಗೆ ಟೇಸ್ಟ್ ಆಗೈತೆ ಹೆಂಗೆ ಅವ್ರು ಹೇಳ್ತಾರೆ, ಅವರೇ ಹೇಳ್ತಾರೆ. ಏನು ಸೋಡಾ ಪುಡಿ ಹಾಕಿಲ್ಲ, ಏನು ಹಾಕಿಲ್ಲ ನೋಡಿ ಸ್ನೇಹಿತರೆ. ಮಸ್ತ್ ದೋಸೆ ಬರಾಕತ್ತಾವು. ಯಾವಾಗಾರ ಮಕ್ಕಳಿಗೆ ಬರಗನ ಮುಂಜಾನೆ ಮಿಕ್ಸರ್ಗೆ ಹಾಕೇನಿ ರೀ. ಮಾಡ್ತೀನಿ ರೀ, ಎಲ್ಲ ಥರ ಮಾಡೋಕೆ ಬರ್ತವೆ. ಕೆಲಸದಾಗ ಮಾಡೋಕೆ ಆಲಾರಕ ಮಾಡೋದು ನೋಡಿ. ನೋಡಿ ಸ್ನೇಹಿತರೆ, ಬಿಸಿ ದೋಸೆ
ಇದು ಏನೋ ಸ್ಕ್ರಿಪ್ಪಿಯಾಗಿ ಏನಂತಾರಲ್ಲ ರೀ, ಕುರಾಯಿ ಮಾಡಿಲ್ಲ ಸ್ನೇಹಿತರೆ. ನಾನು ಮೆತ್ತಗೆ ಮಾಡಿ ನೋಡಿ, ಮೆತ್ತಗೆ ನೋಡಿ ಸ್ನೇಹಿತರೆ. ಶ್ರಾವಣಂದು ಜಾಕ್ ಆಯ್ತು, ಅಂಗಿ ಹಾಕಂದ, ಅಂಗಿ ಹಾಕಿನಿ, ರೆಡಿ ಮಾಡ್ತೀನಿಯಪ್ಪ. ಊಟ ಮಾಡ್ರಿ ಈಗ. ಏನು ಮಾಡಿ ಚಿನ್ನ ಆಕಿ ಸಾರಿ ಟೈಮ್ ಆಗೈತೆ, ಬಾ ಹಾಕೋಲ್ ಬಾ, ಆಮೇಲೆ ರೆಡಿ ಮಾಡ್ತೀನಿ ಅಪ್ಪಾಜಿ. ನೀನು ಕ್ರಿಸ್ಪಿಯಾಗಿ ಅಂತಾರಲ್ಲ ಸ್ನೇಹಿತರೆ, ಹಂಗೆ ಅನ್ನಕ್ಕೆ ಬರ್ಲಿಲ್ಲ ರೀ. ಮೆತ್ತಗೆ ಮಾಡಿ ನೋಡಿ, ಸುಮ್ಮನೆ ಕುರು ಹಾಡು ತುಂಬಲ್ಲ ಬಿಡಲ್ಲ, ಮೆತ್ತಗೆ ಟೇಸ್ಟ್ ಆಗ್ತದೆ ಚಟ್ನಿ. ಅದು ಏನು ರೀ ಕುರು ದೋಸೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ, ಹೊಟ್ಟೆ ತುಂಬಲ್ಲ. ಶ್ರಾವಣ ನಾಷ್ಟ ಮಾಡ್ಬಾರೋ, ಏನೋ ಮಾಡ್ಯಾವ ಮಮ್ಮಿ ನೋಡ್ಬಾ. ನೋಡಿ ಇನ್ನೊಂದು ಎರಡು ಐತಿ ಹಾಕ್ತೀನಿ. ಆಕೆ ಬುತ್ತಿ ಕಟ್ಟಿದೆ. ಶ್ರಾವಣಿ 3 ದೋಸೆ ಕಟ್ಟಿ ನೋಡು, 3 ದೋಸೆ ಕಟ್ಟಿನಿ ರೀ. 4 ಕಟ್ಟಬೇಕಂದ್ರೆ 3 ಕಟ್ಟಬಾರ್ದು, 4 ಕಟ್ಟಬೇಕಂದೆ. ಆಕೆ 3 ಸಾಕಂತ್ರಿ. ನೋಡಿ ಸ್ನೇಹಿತರೆ, ದೋಸೆ ಮಸ್ತ್ ದೋಸೆ ಬಂದು ನೋಡಿ. ನೋಡಿ ಸ್ನೇಹಿತರೆ, ದೋಸೆ ಹಾಕೊಟ್ಟಿನಿ. ಶ್ರಾವಣ್ ಟೇಸ್ಟ್ ಮಾಡಾಕತ್ತಾನ. ಶ್ರಾವಣಿ ಹೆಂಗ್ಯಾವ? ಮಸ್ತಾಗ ಶ್ರಾವಣ ಹೆಂಗ್ಯಾವ? ಹಾಂ ಹಾಂ ಸೂಪರಾಗ. ಇನ್ನೇ ಮಾಲೆ ಬಾಡಿಸ್ರ ನಿಂತಾವ. ಅಕ್ಕಿ ದೋಸೆ ಬೇಷೆ, ಹೆಸರುಕಾಳು ದೋಸೆ ಬೇಷೆ. ನೋಡಿ ಸ್ನೇಹಿತರೆ, ಟೈಮು 9:30 ಆಗೈತೆ. ಶ್ರಾವಣಿ ನಾಷ್ಟ ಮಾಡಿ ಹೋದರು. ನಾನು ಕೂಡ ಬ್ರಷ್ ಮಾಡಿ ಶುಕ್ರವಾರ ಜಾಕ ಮಾಡಿ ನಾನು ನಾಷ್ಟ ಹಾಕೊಂಡ್ರಾತಂತ ತಳಗೆ ಇಟ್ಟು ನೋಡಿ. ಹಾಕ್ಕೊಂಡು ಬಾಂಡೆ ತಿಕ್ಕಿ ಒಂದು ಸ್ವಲ್ಪ ಮತ್ತೆ ರೆಸ್ಟ್ ಮಾಡ್ತೀನಿ ರೀ. ಮತ್ತು ಯಾಕೆ ತಂತಂಡು ಯಾಕೆ ಟಾಕನಿಗರ ಬರೋಕು ಅವ್ವ ಫೋನ್ ಹಚ್ಚಿದ್ಲ. ಅವ್ವನೂ ಬರ್ತೀನಿ ಅಂತ ಹೇಳ್ರಿ ಇವತ್ತರ ನಾಳೆಗಾರ. ಆಕೆಗೆ ಒಂದು ಸ್ವಲ್ಪ ಸಡಲ್ರಿ, ಅವಾಗ ಹುಷಾರಿಲ್ಲ. ಹಿಂಗಾಗಿ ಎಲ್ಲ ಕಡೆ ಹಂಗೆ ಕೆಲಸ ಹೊತ್ಕೊಂಬಂದ್ಬಿಟ್ಟ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ಈಗ ಆ ಕಡೆ ಮುತ್ಯಾರು ತೀರ್ಕೊಂಡ್ರು, ಅಲ್ಲಿ ಮಾತಾಡ್ಸಕ್ಕೆ ಹೋಗೋದು, ಮತ್ತು ಮನೆಗೆ ಹೋಗೋದು, ಅಲ್ಲೊಂದು ಆಯ್ತು. ಮತ್ತು ಆ ಕಡೆಯಿಂದ ಈ ಕಡೆ ಬರ್ಬೇಕಂದ್ರೆ ಆಕೆಗೆ ಅವಾಗ ಒಂದು ಹುಷಾರಿಲ್ಲ. ಏನು ಮಾಡೋದು ನೋಡಿ. ದೋಸೆ ಮಾತ್ರ ಮಸ್ತ್ ಆಗಿದ್ದು ಅಂತ ಮಕ್ಳು ಇಷ್ಟಪಟ್ಟು ತಿಂದೋದು. ಶ್ರಾವಣಿ 2 ತಿಂದೋದು, ಶ್ರಾವಣಿ 2 ತಿಂದ, 3 ಬುತ್ತಿ ಕಟ್ಕೊಂಡು ಹೋದ್ಲು. ಇನ್ನೊಂದು ಸ್ವಲ್ಪ ಇದ್ರೆ ಬೆಳಗ್ಗೆ ಮಕ್ಳಿಗೆ ರೊಟ್ಟಿ ಪಲ್ಯ ಕಟ್ಟಿ ಬೇಸರದಾಗ ಈ ಥರ ಬೇಗನೆ ಟಿಫಿನ್ ಮಾಡಿಕೊಡ್ಬೋದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ಕೂಡ ಮಸ್ತ್ ಸಿಗ್ತೀನಿ ನಿಮ್ಗೆ. ನಾನು ನಾಷ್ಟ ಹಾಕ್ಕೊಂಡಾಗ ನಾನು ಬ್ರಷ್ ಮಾಡಿ ಜಾಕ ಮಾಡಿ ನಾಷ್ಟ ಹಾಕ್ಕೊಂಡ ಮಸ್ತ್ ಸಿಗ್ತೀನಿ ನೋಡಿರಿ ನಿಮಗೆ. ಶುಕ್ರವಾರ ಅಲ್ರಿ ಇವತ್ತು, ಜಾಕ ಮಾಡಿ ನಾಷ್ಟ ಮಾಡೋದು. ಉಳ್ಕೆದವಾರ ಹೆಂಗೆ ನಡಿತೈತಿ. ಶ್ರಾವಣನು ಸ್ಕೂಲ್ಗೆ ಹೋದ್ ನೋಡಿ, ಎಲ್ಲ ಕ್ಲೀನಾಗೈತೆ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ? ನನಗೆ ಕೂಡ ಆರಾಮದಿ ನೋಡಿ. ಬೆಳಗ್ಗೆ ಟೈಮ್ 11 ಗಂಟೆ ಆಗೈತೆ ನೋಡಿ. ಲಾಗ್ ಚಲ್ ಮಾಡೀನಿ. ಶ್ರಾವಣ್ ಎಲ್ಲರೂ ಸಾಲಿಗೆ ಹೋದ್ರು, ಹಂಗ ಕಸ ಗುಡ್ಸೀನಿ ಎಲ್ಲ ಅಂತ ಲಾಗ್ ನೋಡ್ಕೊಂಬಂದಿರಿ. ಯಾಕಂದ್ರೆ ಎಷ್ಟು ದಿನ ಆಗಿತ್ತು, 3-4 ದಿನ ಆಗಿತ್ತು ನಾನು ವಿಡಿಯೋದಾಗ ಕಂಡಿದ್ದಿಲ್ಲ. ಅದಕ್ಕೆ ಎಲ್ಲರೂ ಹೆಂಗದಾರಂತ ವಿಚಾರಿಸಿದೆ. ನನಗೆ ಕೂಡ ಫುಲ್ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟು ಸ್ನೇಹಿತರೆ. ಈ ಥರ ನಾನೇ ಹೆಂಗೆ ಗೊತ್ತಾ ಸ್ನೇಹಿತರೆ, ನನ್ನ ಕೈಲಿ ನನಗೆ ನಂಬೋಕ್ಕಾಗಲ್ಲ. ನಾ ಏನೋ ಸಣ್ಣ ಪುಟ್ಟ ಹೆಲ್ತ್ ಪ್ರಾಬ್ಲಮ್ ಆದ್ರೂ ತಲೆ ಕಟ್ಸೋತಿದ್ದಿಲ್ಲ. ಇದೇ ನಡಿ ಆ ಕಡೆ ನಾ ಮಲ್ಕೊಂಡ್ರೆ ಮತ್ತು ಹಂಗೆ ಜಲ್ಮ ಅಷ್ಟು ಎದ್ದಿಂದ್ರಾಕೆ ಬರ್ತಿರ್ಲಿಕ್ಕೂ ಮುಕ್ಕೊಂದ್ರೆ ಹಿಂಗೆ ಆರಾಮಿಲ್ಲ ಮುಕ್ಕೊಂದ್ರೆ ಆರಾಮಿಲ್ಲ ಕೆಡ್ತಿದ್ದು. ಹೇಳ್ಬೇಕಪ್ಪ ಮಾಡ್ಬೇಕಂತ ಎದ್ರೂ ಸ್ನೇಹಿತರೆ ಆಗ್ತಿದ್ದಿಲ್ಲ ಕೈಲೇ. ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಸ್ನೇಹಿತರೆ, ಒಂದು ಸ್ವಲ್ಪ ಹುಷಾರಾಗೈತೆ. ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿಗೂ ಧನ್ಯವಾದಗಳು. ಯಾಕಂದ್ರೆ ನನ್ನ ಬಗ್ಗೆ ಕಷ್ಟದಾಗದ ಅಕ್ಕ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಎಲ್ಲರೂ ಕಾಲ್ ಮಾಡಿ ಮೆಸೇಜ್ ಹಾಕಿ ಆರಾಮದಿರಿಲ್ಲ ಅಕ್ಕ, ಹೆಂಗೈತೆ ಹೆಂಗಿಲ್ಲ. ಮತ್ತೊಬ್ಬರು ಸಿಸ್ಟರ್ ನರ್ಸ್ ಅದಾರ, ಆ ಸಿಸ್ಟರ್ ಈ ಟ್ಯಾಬ್ಲೆಟ್ ತೊಗೋರಿ ಅಕ್ಕ, ಈ ಟ್ಯಾಬ್ಲೆಟ್ ತೊಗೋರಿ, ಇಲ್ಲಿ ನಿಮ್ಮ ಸರ್ಕಾರ ದವಾಖಾನೆ ಹತ್ರ ಇದ್ರೆ ಹೋಗಿ ಬರ್ರಿ ಅಂತ ಸೊಲ್ಯೂಷನ್ ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್ ನೋಡಿ ನಿಮ್ಗೆ. ಯಾಕಂದ್ರೆ ನನ್ನಿಂದ ಯಾರೂ ಇಲ್ಲಾಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಐತೆ ಅಂತ ನಾ ಬಲವಾದ ನಂಬಿದ್ದೆ. ಆ ನಂಬಿಕೆನೂ ನಿಜ ಆಯಿತು ಸ್ನೇಹಿತರೆ. ನೋಡಿ ಬೆವ್ರು ಬರ್ತಿರಬೇಕು, ಇನ್ನೂ ಫುಲ್ ಹುಷಾರಾಗಿಲ್ಲ, ಸ್ವಲ್ಪ ಹುಷಾರಾಗೈತೆ. ಯಾಕಂದ್ರೆ ನಾ ಖುಷಿಯಾಗಿದ್ರೆ ನೀವು ಖುಷಿಯಾಗಿರ್ತೀರ ಅನ್ನೋದು ಗೊತ್ತು. ಮತ್ತು ಎದ್ದು ಹೆಸರುಕಾಳು ದೋಸೆ ಮಾಡಿದೆ, ಅವ್ರು ಊಟ ಮಾಡಿ ಶ್ರಾವಣ್ ಸಾಲಿಗೆ ಹೋದರು. ನನ್ನ ಮಗಳಿಗೂ ತ್ರಾಸಾಗುತ್ತಲ್ಲ ಸ್ನೇಹಿತರೆ, ನಮ್ಮ ಮಲ್ಕೊಂಡ್ರೆ ಮಕ್ಳಿಗೆ ಮಾತ್ರ ಫುಲ್ಲು ತ್ರಾಸಾಗುತ್ತೆ ನೋಡಿ. ನಮ್ಮ ಯಜಮಾನ್ರು ತೀರ್ಕೊಂಡು 5 ವರ್ಷ ಆಯ್ತು. ಈ ಪರಿಸ್ಥಿತಿ ಒಂದಿನೂ ಆಗಿದ್ದಿಲ್ಲ ಸ್ನೇಹಿತರೆ ನನಗೆ. ಈ ಸಲ ಭಾರಿ ಹೊಡ್ತು ಕುಂತು ಸ್ನೇಹಿತರೆ ನನಗಾದ್ರೆ. ಏನು ಜಡ್ಡು ಪಡ್ಡು ಆಗಿದ್ರು ಸ್ನೇಹಿತರೆ, ಆರಾಮ್ ತಪ್ಪಿದ್ದಿಲ್ಲ. ಇವಾಗ ಶುಕ್ರವಾರ ಅಲ್ರಿ, ತಲೆ ತೊಗೊಂಡು ನೋಡಿ ಬೈತಿರ್ಬೇಕು ನೀವು, ಹುಷಾರಿಲ್ಲ ಅಂತೀರಿ ತಲೆ ತೊಗೊಂಡ್ರಿ ಅಂತ. ಆದರೆ ಇರೋಕ್ಕಾಗಲ್ಲ ಸ್ನೇಹಿತರೆ. ನೀನು ಹೋಗ್ಬೇಕು, ಅಜ್ಜಿನೂ ಬೇದ ಸುಡು ನೀರು ಜಾಕ ಮಾಡ್ತಿ, ಆರಾಮ್ ತಪ್ಪನ ಮುಕ್ಕೋತಿ. ಮತ್ತು ಯಾಕೆ ಸ್ನೇಹಿತರೆ ಇರೋಕ್ಕಾಗಲ್ಲ ಅಂತ ನಮ್ಮ ತಲೆ ನಮಗೇನು 2-3 ದಿನ ಮಲ್ಕೊಂಡು ನೋಡಿ ತಲೆ ಜಿಗುಟಾಗಿ ನನ್ನ ತಲೆ ನನಗೇನು ಹಾರಾಕತ್ತಂಗಾಯ್ತು. ಯಾಕಂದ್ರೆ ಮನುಷ್ಯ ಹಸನು ಇರ್ತಲ್ಲ, ಹಿಂಗಾಗಿ ನೋಡಿ ನಾಳೆ ಸತ್ಯ ಮನುಷ್ಯ ಹೆಂಗೆ ಸತ್ತು ಮಣ್ಣಾಗಿ ಇಡ್ತಾರೋ ಗೊತ್ತಿಲ್ಲ. ಇರುತ್ತಲೇ ಹಸನು ಅಂತೀವಿ, ಹೊಟ್ಟೆಗೆ ಏಟು ಹೊಲಸಿರುತ್ತೋ ನಮಗೆ ಗೊತ್ತಿರಲ್ಲ. ಮ್ಯಾಗ ನೋಡ್ರಿ ಸ್ವಚ್ಛ ಬಡ್ಕೋತಿ ಜಲಮ. ಇವತ್ತು ಮಾತಿ ಬಂತ ಅಂತ ಹೇಳ್ತೀನಿ ರೀ.
ಏನೂ ಇಲ್ಲ ಸ್ನೇಹಿತರೆ, ಜೀವನದಾಗ ಏನಿಲ್ಲ ನೋಡಿ. ಇದ್ದಾಗ ಅಷ್ಟೇ ಎಲ್ಲ ನಾವೆಲ್ಲ ನಮ್ಮ ಕೈ ಬಾಯಿ ಆಡ್ತೀವಿ, ನಾವು ಸ್ವಚ್ಛ ಮಾಡ್ಕೊತೀವಿ. ಅದೇ ನಮ್ಗೆ ಮಿಕ್ತಿ ಅಂದ್ರೆ ಯಾವುದು ಬೇಡ ನಡಿಯಪ್ಪ ನಾವೇ ಸಾಯಕತ್ತಿತ್ತು. 3 ದಿನ ಮಾತ್ರ ನನಗೆ ಯಾವುದು ಬೇಡ ನೋಡಿರಿ. ಜಾಕ್ ಬೇಡ, ಊಟ ಬೇಡ, ನೀರು ಬೇಡ, ಸುಮ್ಮ ಹಸಿದು ಹಾಸ್ದಂಗೆ ಮುಕ್ಕೊಂದಂಗೆ. ನೀನು ಸ್ವಲ್ಪ ಎದ್ದು ಸಂಜೆನ ಕಡೆ ಅಡುಗೆ ಮಾಡೀನಿ ರೀ. ದೊಡ್ಡಮ್ಮ ಬಂದು ಬಟ್ಟೆ ಬಂಡೆ ಮಾಡ್ಯ. ನಮ್ಮ ಶ್ರಾವಣಿ ಮಾಡೈತ್ರಿ. ಅಚ್ಚಿ ಮನೆ ಹೆಂಗೋ ಗುಳಿಯಾಡ್ಬಲ್ಲ. ಆದ್ರೆ ಒಂದೇನೋ ಮಗಳಿಂತನೇ ಖುಷಿ ಆಯಿತು. ಅದಕ್ಕೆ ಬಂದು ಮತ್ತು ಅದು ಬಟ್ಟೆ ಬಂಡೆ ಮಾಡ್ಬೇಕಂತೇಳಿ ನಾನೇ ಎದ್ದು ಇವತ್ತು ಪರವಾಗಿಲ್ಲ ರೀ. ಇವತ್ತು ಸ್ವಲ್ಪ ಫುಲ್ ಆರಾಮಾಗೈತೆ. ಸ್ವಲ್ಪ ಕೆಮ್ಮಿದೆ, ಜ್ವರ ಏನು ಕಮ್ಮಿ ಆಗ್ಯಾವು. ನಮ್ಮ ಶ್ರಾವಣ ಆಗಿರ್ಬೋದು, ಶ್ರಾವಣಿ ಆಗಿರ್ಬೋದು, ಫುಲ್ ಸಪೋರ್ಟ್ ಮಾಡ್ಯಾರ. ಈಗ ಸ್ವಲ್ಪ ಕೊಟ್ರ ಕಾಲು ಒತ್ತ್ಯಾರ, ತಲೆ ಒತ್ತ್ಯಾರಿ. ಮಕ್ಕಳು ಸುಳ್ಳು ಅನ್ಬಾರ್ದು. ಅವಕ್ಕೆ ವಯಸ್ಸು ಇಟ್ರಿ ಸ್ನೇಹಿತರೆ. ತಿಂದು ಉಂಡು ಆಡೋ ಮಕ್ಕಳು ಎಲ್ಲರೂ ಅಂತಿರ್ಬೇಕು, ಇಷ್ಟು ಚಿಕ್ಕ ವಯಸ್ಸಿಗೆ ಇವಕ್ಕೆ ಯಾಕೆ ಇಷ್ಟು ಕೆಲಸ. ನಾನು ಕಾಲೇ ಇದ್ರ ಕೆಲಸ ಹಚ್ಚಿಕ್ಕಲ್ರಿ. ಅದು ಯಾರೂ ಅಂದಿಲ್ಲ. ನನ್ನ ಮನ್ಸಿಗೆ ನಾ ಅನ್ಕೋತೀನಿ ರೀ. ಯಾಕೆ ಮನಸ್ಸಾಕ್ಷಿ ಅನ್ನೋದು ಐತಲ್ರಿ ನಮ್ಗೆ ಅನಿಸುತ್ತಾ. ನಾವು ವಿಡಿಯೋದಾಗ ಹೇಳ್ಬಾರ್ದಪ್ಪ, ಈ ಮಕ್ಳು ಮಾಡಿದ್ದು ಹೇಳ್ಬಾರ್ದು ಅನ್ಸುತ್ತೆ. ನಮ್ಮ ಮಕ್ಕಳು ಮಾಡಿದ್ದು ನಮಗೆ ಮಕ್ಕಳು ಏನೇ ಮಾಡಲಿ ಒಂದು ಹನಿ ನೀರು ಕೊಟ್ರೂ ಎಷ್ಟು ನಮ್ಗೆ ಖುಷಿ ಆಗುತ್ತಲ್ರಿ. ಮಕ್ಕಳು ಇಷ್ಟು ವಯಸ್ಸಿಗೆ ಮಮ್ಮಿ ನೀ ಮಾಡಬೇಡ, ನೀ ಕುಂದೂರು ತಂಪನೆ ಹೌದಾ ಮಾಡಿದೆ ಅಂದ್ರೆ ನಿನ್ಗೆ ಮತ್ತೆ ಕೆಮ್ಮು ಹೆಚ್ಚಾಗುತ್ತೆ ಅಂತೇಳಿ, ನೀ ಆರಾಮ್ ರೆಸ್ಟ್ ಮಾಡಂತೇಳಿ ಸಾಲಿಗೆ ಹೋಗಿ ಬಂದು ಮಾಡ್ತೀನಿ ಅಂತಲ್ಲ. ಅದು ಒಂದು ಆಕಿ ವಯಸ್ಸು ಇಟ್ರಿ 8 ವರ್ಷ, ಭಾಳ 7-8 ವರ್ಷ, 8 ಮುಗಿತಿರ್ಬೇಕು ರೀ. ಮುಂದಿನ ತಿಂಗ್ಳಕ್ಕೆ 8 ಮುಗಿತಾವೆ ಸ್ನೇಹಿತರೆ. ಆಕೆಗೆ ಮುಂದಿನ ತಿಂಗಳು ಅಕ್ಟೋಬರ್ 4ನೇ ತಾರೀಕಿಗೆ ಬರ್ತಡೇ ಸ್ನೇಹಿತರೆ. 8 ಮುಗಿತಾವು. 8 ಮುಗಿತಾವಂದ್ರೆ ಆಕೆ ದೊಡ್ಡ ವಯಸ್ಸಿನ ಕ್ಯಾಲ್ರಿ. ಸಿಟ್ಯಾಗ ಸೆಕೆಂಡರು 12ನೇತ್ತೆ 13ನೇತ್ತೆ ಸಾಲಿ ಮಾಡೋರು ಒಂದು ಚಹಾ ಮಾಡೋಕೆ ಬರಲ್ಲ. ನನ್ನ ಮಗಳು ಬಟ್ಟೆ ಬಾಂಡೆ ಮಾಡಿ ನನಗೆ ಚಹಾ ಮಾಡಿಕೊಡ್ತಾಳಂದ್ರೆ ಎಷ್ಟು. ಇಬ್ಬರು ಮನೆಗಾರ ನಮ್ಮ ಮಕ್ಕಳು ಕೊಡುವಂಥದ್ದು. ನಮ್ಮ ದೊಡ್ಡಮ್ಮ ಅವನ ಅಕ್ಕನ ಕೊಟ್ಟಿವ್ರು ಇಲ್ಲೇ ಚಹಾ ಮನೆಗೂ. ಮಮ್ಮಿ ಅಮ್ಮ ಐತೆ, ಅಮ್ಮರ ಮನೆಗೆ ಹೋಗ್ಲಿನ ಅಂತ ಕೇಳಿಲವರು. ಒಂದೇ ಮಾತು ಯಾವಾಗ ಸ್ನೇಹಿತರೆ, ನನಗೆ ಹಲ್ಲು ನೋವು ಬಂದಿತ್ತು ರೀ. ಫುಲ್ ಹಲ್ಲು ನೋವು ಸ್ನೇಹಿತರೆ. ನಾ ಅನುಭವಿಸ್ತೀನಿ. ಯೂಟ್ಯೂಬ್ ಮಾಡೋಕ್ಕಿಂತ ಮೊದಲ ಈ ಊರಿಗೆ ಬರೋಣ ನಾ ಎಲ್ಲ ಥರ ಅನುಭವಿಸಿ ಕೈ ಬಿಟ್ಟೀನಿ ರೀ. ಯಾಕೆ ಅಕ್ಕ ಇಷ್ಟು ಕಠೋರಾಗಿ. ದೊಡ್ಡಮ್ಮರ ಮನೆ ಸಹಜ ರೀ, ಹೋಗ್ಬೋದು. ತಲೆಯಾಗ ಇಲ್ರಿ ನನಗೆ ಆರಾಮಿಲ್ಲರಕ್ಕ, ತಲೆಯಾಗಿಲ್ಲ ಹೋಗಿಲ್ಲ. ಇಲ್ಲೆಲ್ಲ ಫುಲ್ ಹಲ್ಲು ನೋವು ಸ್ನೇಹಿತರೆ. ಹಲ್ಲು ನೋವು ಅನ್ನೋಕ್ಕೇನು ರೀ, ಅಷ್ಟಿಷ್ಟು ಹಲ್ಲು ನೋವಿಲ್ಲ. ಅಂಥ ಹಲ್ಲು ನೋವೇ ಮುಕ್ಕೊಂಡಿದ್ದೆ. ನಮ್ಮ ಶ್ರಾವಣ ಅಂದ್ರೆ ಇವಾಗ ಗೊತ್ತಾಗುತ್ತಾ ಹೋಗಲ್ಲ ಸ್ನೇಹಿತರೆ. ಅವಾಗ ಏನು ಮಾಡ್ಯಾನ್ರಿ, ಆಚೆ ಕಡೆ ಮಗ್ಲ ನಮ್ಮ ಅತ್ತೆರ್ತಾಕ ಹೋಗ್ಯಾನ ಸ್ನೇಹಿತರೆ. ಹೇಳ್ತೀನಿ, ಇವತ್ತು ಕಳ್ಳು ಕಿತ್ತಿ ಬರ್ತೈತೆ ರೀ. ಆ ಮೂಮೆಂಟ್ ನೆಪ್ಪಾದ್ರೆ ನೆನೆಸ್ಕೊಳಕ್ಕಾಗಲ್ಲ. ಹೋಗ್ಯಾನ ಸ್ನೇಹಿತರೆ. ಹೇಳ್ತೀನಿ, ನನ್ನ ಮಗ ಉಂಟಿನಂತೂ ಕೇಳೈತೋ ಬಿಟ್ಟೈತೋ ಗೊತ್ತಿಲ್ಲ. ಇಷ್ಟು ದಪ್ಪಂದು ರೊಟ್ಟಿ. ವಿಡಿಯೋದಾಗ ಯಾರ ಮನೆಗೆ ಮಕ್ಕಳು ಕಳಿಸಿಲ್ಲ ಅಂತ ಅನಿಸ್ಕೊತಿರ್ಬೇಕು. ಅದಿನ್ನ ಸಾಂದ್ರಿ. ಅದೇ ಒಂದು 2.5 ವರ್ಷ, ಭಾಳ ಅಂದ್ರೆ 2.5 ವರ್ಷ ಅಷ್ಟೇ. ನನಗೆ ಹಲ್ಲು ನೋವು ಒಂದು ಹಲ್ಲು ನೋವು, ಎಡ್ಡು ಈ ಕಡೆ ಒಂದು ಹಲ್ಲು ಈ ಕಡೆ ಒಂದು ಕಿತ್ಕೊಂಬಂದಿನಿ ರೀ. ಹೋದ್ರಿ ಇಷ್ಟು ದಮ್ಮಂದು ರೊಟ್ಟಿ ರೀ. ಕೈ ಹೊಡ್ಕೊಂಬಂತು ಮಗ ತಿನ್ಕೋತಾ. ಮುಕ್ಕೊಂದಲ್ಲಿ ನೋಡ್ತೀನಿ, ತೂನಿನ ಜಲಮ ಏನಿದ್ರ ಏನು ಮಕ್ಕಳಿಗೆ ತಾಯಿ ಇರ್ಬೇಕಪ್ಪ ಕೂಳ್ ಮಾಡಿ ಹಾಕಾಕ. ನನಗೆ ಹಿಂಗೆ ಆತಲ್ಲ, ನಾ ಯೂಟ್ಯೂಬ್ ಓಪನ್ ಮಾಡಿದ್ದಿಲ್ಲ. ಇಷ್ಟು ದಪ್ಪಂದು ರೊಟ್ಟಿ ರೀ. ತೊಂಗೋ ರೊಟ್ಟಿ, ಒಂದು ಮೆತ್ತೆ ರೊಟ್ಟಿ ಕೊಡೋಕ್ಕಾಗಿಲ್ಲ ರೀ ಮೊಮ್ಮಗಗೆ. ಕೊಟ್ರೆ ಅನಿಸ್ತು ಸ್ನೇಹಿತರೆ ಜಲಮ. ವಿಡಿಯೋ ನೋಡ್ತಿರ್ಬೇಕು ಅವರು ಕೂಡ. ಇವತ್ತು ಮಾತಿ ಒಂದತ್ತು ಅಂತ ಹೇಳ್ತೀನಿ. ಬೇಡಪ್ಪ, ಅವತ್ತು ನನ್ನ ಮಗಗೆ ಒಂದೇ ಮಾತು ಹೇಳಿದೆ. ನಮ್ಮ ಶ್ರಾವಣಕ್ಕೊಂದು ಏನೇ ಆಗಲಿ ನಮ್ಮ ಮನ್ಯಾಗಿದ್ರೆ ತಿನ್ನಿರಿ, ಇರ್ಲಿಕ್ಕಂದ್ರೆ ಯಾರ ಮನುಷ್ಯನಾಗ ಹೋಗ್ಬೇಡ್ರಿ. ನಮ್ಮ ಮನ್ಯಾಗ ಅನ್ನ ಆಗಲ್ಲಕ್ಕ ಮಾಡ್ಕೊಂಡು ನಮ್ಮ ಮನ್ಯಾಗ ಇದ್ದಂಥ ತಿನ್ನಿರಿ. ಇರ್ಲಿಕ್ಕೆ ಇವತ್ತು ಮಿತಿ ನನ್ನ ಮಕ್ಳು ಹೆಂಗೆ ಹೇಳೋ ಸ್ನೇಹಿತರೆ, ಉಪವಾಸ ಇದ್ರೂ ನಾವು ಉಪವಾಸ ಅದೀವಿ ಅಂತ ಬಾಯಿ ಬಿಟ್ಟು ಹೇಳಲ್ಲ ನೋಡ್ರಿ. ಆ ಥರ ಅದಾರ ಸ್ನೇಹಿತರೆ ಇವತ್ತು. ಅದು ಇವಾಗ ಮಾತಿ ಬಂದು ಹೇಳ್ತೀನಿ ರೀ. ನಿಮಗೆ ಏನು ಅನ್ಸುತ್ತೆ ಅದಕ್ಕೆ ಹೇಳ್ತೀನಿ ರೀ. ಯಾರು ಇಲ್ಲ ಸ್ನೇಹಿತರೆ, ತಾ ಬಲ ಜಗ ಬಲ. ಇಷ್ಟು ಆ ಸಣ್ಣ ಕೂಸು 2.5 ವರ್ಷದ ಖುಷಿಗೆ ನೀವೆಲ್ಲರೂ ಶ್ರಾವಣಕುಮಾರ್ ಅಂದ್ರೆ ಎಲ್ಲರೂ ಎಷ್ಟು ಹಿಗ್ಗು ಪಡ್ತೀರಿ. ಪಾಪ ಮೊನ್ನೆ ಅವರೆಲ್ಲೋ ನಾವೆಲ್ಲೋ ಸ್ಕೂಲ್ ಬ್ಯಾಗ್ ಕೊಡ್ಸಿದ್ರ, ಬುತ್ತಿ ಬ್ಯಾಗ್ ಕೊಡ್ಸಿದ್ರ, ಚಲೋ ಕ್ವಾಲಿಟಿ ಇಲ್ಲಿ ಮಕ್ಕಳು ಚಲೋ ಕೊಡ್ಸಂತ ಅನ್ನರ್ ಸನಿಯಕ್ಕೆ ಅಕ್ಕೋರಿಗೆ ಹೇಳಿ ಕೊಡ್ಸಿದ್ರಂತ. ಮತ್ತು ಏನೋ ಇರಲಿ ಚಲೋ ಅದಂತ ಎಲ್ಲರೂ ಚಲೋ ಕೊಡಿಸ್ತೀರಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ. ಮನೆಯವ್ರೇ ಈ ಥರ ಮಾಡ್ಯಾರ ಸ್ನೇಹಿತರೆ. ಉದಾಹರಣೆ ತಿಳ್ಕೊರಿ. ಆಚೆ ಕಡೆ ಮನೆಯಂತ ಈಚೆ ಕಡೆ ಮಗ ತಂಗು ರೊಟ್ಟಿ ಕಡ್ಕೊತಾವ. ಇಟ್ಟು ದಪ್ಪಂದು ರೊಟ್ಟಿ, ಅದು ತಳ್ಳಂದಲ್ರಿ ಕಟ್ಟಗೆ ರೊಟ್ಟಿ ದಮ್ಮಂದು. ಹೆಂಗಾಗುತ್ತೆ ಹೇಳ್ರಿ ಮನ್ಸಿಗೆ. ಅವತ್ತನ ಮಕ್ಕಳಿಗೆ ನೋಡಿರಿ, ಏನೇ ನೀವು ಒಟ್ಟು ಉಪವಾಸ ಇರ್ರಿ, ಒಟ್ಟು ಹಸ್ತೈತಿ ಅಂತ ಇನ್ನೊಬ್ರ ಮುಂದೆ ಕೈ ಚಾಚಬೇಡ್ರಿ. ಅಲ್ಲಿಗೆ ಜಲಮ ಕಟ್ಟಿಸಿ ಹೋಗ್ಬಿಟ್ಟೆ ಸ್ನೇಹಿತರೆ. ಜೀವನದಾಗ ಇಂಥವು 100 ಯಾಕ್ರಿ, ಸಾವಿರಾರು ಘಟನೆ ಅದಾವೆ. ಆದ್ರೆ ಎಲ್ಲನೂ ಹೇಳ್ಕೊಂಡಂಗಿರಲ್ಲ ಪರಿಸ್ಥಿತಿ. ಹೇಳ್ಬೇಕಾಗತ್ತೆ. ಹೇಳೋ ಪರಿಸ್ಥಿತಿ ಬಂದಾಗ ಇವಾಗ ಹೆಂಗೆ ಹೇಳಿ ನಂಗೆ ಹೇಳ್ತೀನಿ ರೀ. ಬೇಕಾದವ್ರು ನೋಡಿ ಬೀಳಿ, ಬೇಕಾದವ್ರು ನನ್ನ ಬಗ್ಗೆ ತಿಳ್ಕೊಳ್ಳಿ. ಇದ್ದಂಗೆ ಹೇಳಕ್ಕೆ. ಆದ್ರೆ ಹಲ್ಲು ನೋವು ಒಂದು ಘಟನೆ ಅನುಭವಿಸಿದ್ಬಿಟ್ರೆ ಈ ಜ್ವರದ್ದು ನೋಡ್ರಿ.
ಒಂದಿನ ಜ್ವರ ಅಂತ ಮುಕ್ಕೊಂಡಿದ್ಲ 2 ಹಲ್ಲು ಕಿತ್ಕೊಂಬಂದಿನ್ರಿ ಹೋಗಿ. ಆದ್ರೆ ಅವಾಗೂ ಭಾಳ ಪಶ್ಚಾತ್ತಾಪ ಪಟ್ಟು ಸ್ನೇಹಿತರೆ, ಹಲ್ಲು ನೋವು ಅಂತ. ಏನೋ ಒಟ್ಟು ದೇವ್ರ ಪುಣ್ಯ ಅಂತ ಆರಾಮಾಗೈತೆ, ಸಾಕು ಆ ಕಡೆ ಅಷ್ಟೇ. ಕಷ್ಟಗಳು ಬರೋದು ಸುಖಗಳು ಬರೋದು ಮನುಷ್ಯ ಇರೋದೇ. ಆದ್ರೆ ಕಷ್ಟಗಳು ನಮಗೆ ಯಾಕೆ ಬರ್ತಾವಂತ ಯಾರು ಟೆನ್ಷನ್ ಮಾಡ್ಕೋಬೇಡ್ರಿ. ಕಷ್ಟಗಳು ಬರಲಿ, ಬಂದು ಸುಖ ಬರುತ್ತೆ ಅನ್ನೋದು ನಿಜ. ಸ್ನೇಹಿತರೆ, ಎಂಥ ನಾವು ನರಮನುಷ್ಯರು ಬಿಡ್ರಿ. ಎಂಥ ರಾಘವೇಂದ್ರಗನ ಕಷ್ಟ ತಪ್ಪಿಲ್ಲ ಅಂತ ಎಲ್ಲೇ ಒಂದು ನುಡಿ ಕೇಳಿದ ನೆನಪಿದು. ಏನ ಸ್ನೇಹಿತರೆ, ರಾಘವೇಂದ್ರಿಗೆ ಒಂದು ಜೋ ಉಡಾಕ್ ಬಟ್ಟಿ, ಒಂದು ಗ್ಲಾಸ್ ಅದು ತಳ ಇದ್ದಿಲ್ಲ ಅಂತ. ಗ್ಲಾಸಿಗೂ ತಳ ಇದ್ದಿಲ್ಲ ಸ್ನೇಹಿತರೆ. ತಳ ಇರ್ಲಿಕ್ಕಂತ ಕೈ ಹಿಂಗೆ ಹಚ್ಚಿ ನೀರು ಕುಡಿಯಾರಂತ ರಾಘವೇಂದ್ರ. ಆದ್ರೂ ಅವ್ರ ಕಷ್ಟ ಆಗಲಿಲ್ಲ ಸ್ನೇಹಿತರೆ. ಒಂದೇ ಜೋಡು ಬಟ್ಟೆ ಉಡಾಕ, ಒಂದೇ ಗ್ಲಾಸ್ ನೀರು ಕುಡಿಯಾಕ ತಳ ಇದ್ದಿಲ್ಲಂತ. ತಳ ಇರ್ಲಿಕ್ಕೆ ನೀರು ಹೆಂಗೆ ನಿಂದಿರ್ತಾವ್ರಿ? ಎಲ್ಲೇ ಒಂದು ನುಡಿ ಕೇಳೀನಿ, ತಪ್ಪೋ ಒಪ್ಪೋ ಗೊತ್ತಿಲ್ಲ. ಕಷ್ಟ ಅಂದವ್ರಿಗೆಲ್ಲ ಇದು ನೆನಪಾಗಬೇಕು. ನನಗೂ ಕೂಡ ಅರ್ಥ ಮಾಡ್ಕೊಂಡೀನಿ. ಅದು ಕೈ ಇದಕ್ಕೆ ತಳಕ್ಕೆ ಕೈ ಹಿಡಿದು ಹಿಂಗೆ ನೀರು ಕುಡಿಯಾರಂತ ರಾಘವೇಂದ್ರ. ದೀಪ ಹಚ್ಚಿ ಓದ್ಬೇಕಂದ್ರೆ ದೀಪ ಹಚ್ಚಿ ದೀಪಕ್ಕೆ ಏನಿರ್ತಿದಿಲ್ಲ ಸ್ನೇಹಿತರೆ ರಾಘವೇಂದ್ರ ಆಗಿದ್ದ ಘಟನೆ ಇದು. ದೀಪಕ್ಕೆ ಏನು ಇರ್ತಿದ್ರಂತ, ಎಲೆ ತೊಂಬಂದ್ಕೆ ಎಲೆ ಹಚ್ಚಿ ಒಂದೊಂದು ನುಡಿ ಓದಾರಂತ್ರಿ. ಒಂದು ಎಲೆ ಹತ್ತಿ ಊರಾಗ ಒಂದು ನುಡಿ ಓದೋದಂತ, ಒಂದು ಎಲೆ ಹತ್ತಿ ಊರಾಗ ಒಂದು ನುಡಿ ಹಿಂಗೆ ಬೆಳತನೂ ಓದ್ತಿದ್ರಂತ್ರಿ. ಅವ್ರು ಎಂದೂ ಕಷ್ಟ ಅಂತ ಅನ್ಕೊಳ್ಳಿಲ್ಲ ಸ್ನೇಹಿತರೆ. ನಕ್ಕೋತನ ಜೀವನ ಸಾಗಿಸಿದ್ರಂತ. ಅದಕ್ಕೆ ಅವ್ರು ದೇವ್ರಾಗ್ಯಾರಿ. ನಾವು ಇಷ್ಟೇ ಕಷ್ಟ ಬರ್ನ, ಅಯ್ಯಪ್ಪ ನಮ್ಗೆ ಇಷ್ಟ ಕಷ್ಟ ಬಂತು, ನಮಗೆ ಬಂತು, ನಮ್ಗೆ ಯಾಕೆ ದೇವ್ರು ಕಷ್ಟ ಕೊಡ್ತಾನೆ, ನಮ್ಗೆ ಯಾಕೆ ದೇವ್ರು ಇದು ಮಾಡ್ತಾನೆ ಅಂತ ನಾವು ಇಟ್ರದಾಗ ಅಂತೀವಿ. ಆ ಕಷ್ಟ ಮುಂದೆ ಇದು ಯಾವುದೂ ಕಷ್ಟ ಅಲ್ಲ ಸ್ನೇಹಿತರೆ. ಇವಾಗೇನು ಒಂದು ತುಣ್ಣಾಕ ಉಡಾಕ ಯಾರಿಗೂ ದೇವ್ರು ಯಾವತ್ತೂ ಕಮ್ಮಿ ಇಟ್ಟಿಲ್ಲ ಅಂತ. ಈಗಿನ ಕಾಲಕ್ಕೆ ಮಾತ್ರ ಯಾರಿಗೆ ಕಮ್ಮಿಲ್ಲ ಅಂತ ಅನ್ಕೋತೀನಿ. ಆದ್ರೆ ಆಗತ್ತಿನಲ್ಲಕ್ಕ ಉಡಾಕ ಬಟ್ಟೆ ತೊಂದರೆ ಇಲ್ಲ. ಆ ದೇವರೆಲ್ಲ ದೀಪ ಹಚ್ಚಕ್ಕೆ ಏನಿಲ್ಲ ಅಂದ್ರೂ ಒಂದು ಎಲೆ ಉರಿವಿ ಒಂದೊಂದು ನುಡಿ ಓದ್ಯಾರಂದ್ರೆ ಅವ್ರಿಗೆ ಎಷ್ಟು ಕಷ್ಟ ಇದ್ದಿರ್ಬೇಕು ಹೇಳಿ ಸ್ನೇಹಿತರೆ. ಬೆಳತಾಕ ಓದಿ ಅವ್ರು ಅಷ್ಟು ಕಷ್ಟ ಆದರೂ ಇದು ಕಷ್ಟ ಅಂತಿದ್ರಂತ ರಾಘವೇಂದ್ರ. ನನ್ನಪ್ಪ ತಂದೆ ದೇವರಾಗ್ಯಾನ, ನಾವಿದ್ದು ನರಕ್ಕಾಗೀವಿ. ಅದಕ್ಕೆ ಸ್ನೇಹಿತರೆ, ಯಾವತ್ತೂ ಕಷ್ಟ ಅನ್ಬೇಡ್ರಿ. ಯಾರು ನಮ್ಮ ಪಾಲಿ ಮಂದಿ ಮಕ್ಳು ಇರ್ತಾರ, ಬಂಧು ಬಳಗ ಇರ್ತೈತಿ, ಅವ್ರು ಇರ್ತಾರ, ಇವ್ರು ಇರ್ತಾರ. ನಮ್ಮ ಕಷ್ಟದಾಗ ಯಾರು ನಮಗೆ ಜೊತೆ ನಿಂದಿರ್ತಾರ ನೋಡ್ರಿ, ಅವರೇ ನಮ್ಮ ಪಾಲಿನ ದೇವರು. ಅದ್ರ ಮನೆ ತಲೆಯಾಗ ಅರ್ಥ ಆಗೋ ಸಂಬಂಧಕ್ಕೆ ಆಗೋರಂದ್ರೆ ಹೊರಗಿನವರೇ ಆಗ್ತಾರೆ. ನಮಗೆ ಕಷ್ಟದ ನಮಗೆ ಯಾವ ಸಂಬಂಧಿಕರೂ ನಮಗೆ ಮನೆಯವ್ರು ಆಗಲ್ಲ, ಹೊರಗಿನವರೇ ಆಗ್ತಾರೆ ಸ್ನೇಹಿತರೆ. ಇದು ಮಾತ್ರ 100ಕ್ಕೆ 100 ನಿಜ. ನೀವೇನು ಅನ್ಕೊಂಡಿಲ್ಲ ಅಂದ್ರೆ ಇನ್ನೊಂದು ಮಾತು, ಒಬ್ರು ಕಮೆಂಟ್ ಹಾಕಿದ್ರಿ, ಇಷ್ಟು ಆರಾಮಿಲ್ಲ ನಿಮ್ಗೆ, ನಿಮ್ಮ ಅತ್ತಿಯರಾದ್ರೂ ಬಂದು ಹೆಲ್ಪ್ ಮಾಡಲ್ಲ ಹಂಗಂತ. ದಯವಿಟ್ಟು ಸಂಬಂಧಿಕರು ಯಾರೂ ಹೆಲ್ಪ್ ಆಗಲ್ಲ. ಆ ಥರ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಒಂದೇ ಮಾತಿನಾಗ ಮುಗಿಸ್ಬೇಕಂದ್ರೆ ಯಾರು ಅಲ್ಲ, ತಾಬಲ ಜಗಬಲ ಸ್ನೇಹಿತರೆ. ಇದು ಒಂದು ಮಾತಿನಾಗ ನಿಮಗೆಲ್ಲ ಅರ್ಥ ಆಗುತ್ತಂತ ಅನ್ಕೊಂಡೀನಿ. ಈ ಒಂದು ಘಟನೆ ಹೇಳಿನೂ ಅರ್ಥ ಮಾಡ್ಸೀನಿ. ಈಗೆಲ್ಲ ಅರ್ಥ ಆಗಿರ್ತೈತೆ ನಿಮ್ಗೆ. ಯಾರು ಅಲ್ಲ, ತಾಬಲ ಜಗಬಲ ಸ್ನೇಹಿತರೆ. ನಾವು ನೆಟ್ಟಿಗಿದ್ರೆ ಲೋಕನೇ ನೆಟ್ಟಗಂತಾರ, ಸುಳ್ಳಲ್ಲ. ನೀವು ಯಾವುದೇ ಇರಲಿ, ನಮ್ಗೆ ಅವ್ರದಾರ ಇವ್ರದಾರ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋಕ್ಕಿಂತ ನಾವು ಮಾಡ್ತೀವಿ, ನಾವು ಉಣ್ತೀವಿ ಅನ್ನೋ ಧೈರ್ಯ ಇಟ್ಕೊಂಡು ಮಾಡಿರಿ. ಕಷ್ಟ ಅಂತ ಅಂದ್ಕೋಬೇಡ್ರಿ. ಇಷ್ಟಪಟ್ಟು ಮಾಡಿ. ಎಲ್ಲ ಕಷ್ಟಗಳು ತಾವೇ ದೂರ ಆಗ್ತಾವೆ. ಆ ದೇವ್ರನ್ನ ಬಂದು ನಮ್ಮ ಪಾಲಿಗೆ ನಿಂದಿರ್ತಾನೆ ನೋಡಿ. ರಾಘವೇಂದ್ರ ಅಷ್ಟೆಲ್ಲ ಕಷ್ಟ ನಕ್ಕೋತ ಖುಷಿಯಾಗಿ ಅನುಭವಿಸ್ತಲೇ ಇವತ್ತು ದೊಡ್ಡ ದೇಶಕ್ಕೆ ರಾಘವೇಂದ್ರ ಸ್ವಾಮಿ ಆಗ್ಯಾನ. ಎಲ್ಲ ಕಷ್ಟಗಳಿಗೂ ಪರಿಹಾರ ಕೊಡೋವಾಗ್ಯಾನ. ಒಂದೇ ಕಷ್ಟಗಳಲ್ಲ, ಬೇಕಾದ ಕಷ್ಟ ಐತಂದಲ್ಲ ಅಲ್ಲಿ ರಾಘವೇಂದ್ರ ಇದ್ದೇ ಇರ್ತಾರೆ ಸ್ನೇಹಿತರೆ. ಅಲ್ಲಿ ಕಷ್ಟ ಇದ್ದಲ್ಲೇ ರಾಘವೇಂದ್ರ ನೆನೆಸ್ರಿ, ಬಂದು ನಿಂತಿರ್ತಾನೆ. ಅದು ನಮಗೆ ನಿನ್ನೆ ರಾಯರ ವಾರ ನೋಡಿ, ಗುರುವಾರ ಫುಲ್ 1 ತಾಸು ಕುಂತು ಹತ್ತಿಬಿಟ್ಟೆ ಸ್ನೇಹಿತರೆ. ಏನಪ್ಪ ರಾಯರೇ ಅಂತೇಳಿ ಇವತ್ತು ಬಂದು ನಿಂತ ನನ್ನ ಪಾಲಿಗೆ. ನನಗೆ ಮ್ಯಾಕೆ ಎದ್ದು ಕುಂದ್ರಾಕು ಆಗ್ತಾಯಿಲ್ಲ, ಅಂಥ ಕಷ್ಟದಾಗೂ ಬಂದು ನಿಂತು ಅವಾಗ ಕಾಣ್ತಾ ಇದ್ರೆ ಏನ್ರಿ ಎಲ್ಲನೂ ಕಾಣ್ತಾ ಇರ್ತೀವಿ ಸ್ನೇಹಿತರೆ. ಹಂಗೆ ಬನ್ನಿ ಸ್ನೇಹಿತರೆ, ನಾನು ಪೂಜೆ ಮಾಡಿ ದೋಸೆ ಹಾಕ್ಕೊಂಡು ತಿಂತೀನಿ. ಕಷ್ಟಕ್ಕೆ ಯಾರು ಹೆದರಬೇಡ್ರಿ, ಸುಖಕ್ಕೆ ಯಾರು ಕುಗ್ಬೇಡ್ರಿ. ಸುಖ ಬಂದೈತೆ ಅಂತ ಖುಷಿಯಾಗಿರಬೇಡ್ರಿ, ಕಷ್ಟ ಬಂದೈತೆ ಅಂತೇಳಿ ದುಃಖ ಪಡಬೇಡಿ. ಎರಡು ಸಮತೋಲನ ರೀ, ಕಷ್ಟ ಸುಖ ಸಮತೋಲನ ಹೋಗ್ಬೇಕು ಸ್ನೇಹಿತರೆ. ಅದೇ ನಿಜವಾದ ಜೀವನ ಸ್ನೇಹಿತರೆ. ಪೂಜೆನೂ ಆಯಿತು, ಗಂಗಾಳ ತೊಳ್ಕೊಂಬಂದೆ. ಹೆಂಗೆ ಊಟ ಮಾಡೋಕ್ಕಾಗತ್ತ ಆಗುತ್ತಂತೇಳಿ ಶ್ರಾವಣಿ ಸಾಂಕುಮಾರ ಉಂಡೆ ತೊಳ್ಕೊಂಬಂದೆ. ಈ ಕಡೆ ದೋಸೆ ಹಾಕಿಟ್ಟಿನಿ. ಪೂಜೆ ಆಯ್ತು, ಶುಕ್ರವಾರ ಅಲ್ರಿ. ತಲೆ ತೊಳ್ಕೊಂಡಿದ್ದೆ, ಆರಾಮಿಲ್ಲ, ತೊಳ್ಕೊಬಾರ್ದಾಗಿತ್ತು ರೀ. ಏನು ಮಾಡ್ಬೇಕು ನೋಡಿ,
ತಗೊಂಡು ಸ್ನೇಹಿತರೆ ಒಂದು 2-3 ದಿನ ಮಲ್ಕೊಂಬಿಟ್ಟಿರಲ್ಲ, ಆದರೂ ಜಾಕ ಮಾಡೀನಿ ಅಂಥ ಜ್ವರ ಬಂದರೂ ಜಾಕ ಬಿಟ್ಟಿಲ್ಲ ಸ್ನೇಹಿತರೆ. ಆ ದೊಡ್ಡ ಸನಿಯಾಗಿ ಬೇದ್ ನೋಡ್ರಿ. ಹಿಂದಿನ ವಿಡಿಯೋ ನೋಡಿದ್ರಂದ್ರೆ ಗೊತ್ತಾಗುತ್ತೆ ನಿಮಗೆ. ನನ್ನ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊಂಬರೋರಿಗೆಲ್ಲ ವಿಷಯ ಅರ್ಥ ಇರುತ್ತೆ ಸ್ನೇಹಿತರೆ. ವಿಡಿಯೋ ಮತ್ತು ನಡಬಾರ್ಕ್ ನೋಡೋರಿಗೆ ಗೊತ್ತಾಗಲ್ಲ. ನಿನ್ನೆ ದಡಮ್ಮ ಸನಿಯಾಗಿ ಬೇದ, ಆಚೆ ಕಡೆ ಮಗಳು ದಡಮ್ಮ ನಮ್ಮ ದಡಮ್ಮ ಮಾತು ಹಾಕೋತ್ ಕುಂತಿದ್ರು. ಸುಡು ನೀರು ಕಾಸ್ಕೊಂಡು ಜಾಕ ಮಾಡ್ತೀನಿ, ನೀನು ಜಾಕ ಮಾಡೋದು ಬಿಡು, 2 ದಿನ ಕಾಲು ಮರಿ ತಕ್ಕೋ, ಒಣ ಬಟ್ಟೆ ಬಿಡು ಅಂತಂದ್ರು. ಆದರೂ ಆಗಲಿ ಸ್ನೇಹಿತರೆ. 2 ದಿನ ಜಾಕ ಮಾಡೀನಿ ಇವತ್ತು ಎಲ್ಲಿ ತಗೊಂಡು ನೋಡ್ರಿ. ಆಡತ್ತವಾಗ ನಾವು ಮಾಡಾಕತ್ತಿ ಅಂದ್ರೆ ನಮ್ಮ ಉಣ್ಣಾಕಾಗತ್ತೆ. ನನ್ನ ಮಕ್ಕಳು ನಾವು ಹೊಟ್ಟೆ ತಿಂತೀವ್ರಿ. ದೋಸೆ ಯಾವ ಥರ ಹೇಳಾಕತ್ತವ್ರಿ ಸ್ನೇಹಿತರೆ. ಮಸ್ತ್ ಆಗ್ತಾವ್ರಿ, ಬಾಯಿ ರುಚಿನೂ ಇಲ್ಲ. ಮತ್ತು ಇವತ್ತು ಶುಕ್ರವಾರ ರೊಟ್ಟಿನ ಮಾಡಲ್ಲ ನೋಡಿ. ಹಿಂಗಾಗಿ ಏನು ಮಾಡ್ಬೇಕಪ್ಪ, ಅಕ್ಕಿ ಎಣ್ಣೆ ಹಾಕ್ಬೇಕಂದ್ರೆ ದ್ಯಾಸ್ ಸಾರಿ ಮಲ್ಕೊಂಬಿಟ್ಟಿದ್ದೆ. ಸಂಜೆನೇ ಸುಮ್ಮನೆ ಹೆಸರು ಕಾಳು ಹಾಕಿ ಶೇಂಗಾ ಕಾಳು ಹಾಕಿ ಎಣ್ಣೆ ಹಾಕೀನಿ. ಟೇಸ್ಟ್ ಮಾಡ್ತೀನಿ ರೀ. ಶ್ರಾವಣಿ ಶಿವಕುಮಾರ್ ಮಸ್ತ್ ಆಗ್ಯಾವ ಮಮ್ಮಿ ಅಂತೇಳಿ ಅವ್ರು ಟೇಸ್ಟ್ ಮಾಡಿ 2 ದೋಸೆ ತಿಂದು 2 ಕಟ್ಕೊಂಡು ಹೋಗ್ಯಾಡ್ರಿ ಅಕ್ಕಿ. ನಾನು ಟೇಸ್ಟ್ ಮಾಡ್ಬೇಕಂತ ಒಂದು ದೋಸೆ ಹಾಕೀನಿ, ಇನ್ನೊಂದು ಹಾಕ್ಕೊಳಕತ್ತೀನಿ ರೀ. ನೋಡೋಣ್ರಿ ನನಗೆ ಮಾತ್ರ ಹೆಂಗೆ ಅನಿಸುತ್ತೆ ಹೆಂಗಿಲ್ಲ ಅಂತ ನೆಕ್ಸ್ಟ್ ಬರೋ ವಿಡಿಯೋದಾಗ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ವಿಡಿಯೋ ಎಲ್ತಾಗುತ್ತೆ 23 ನಿಮಿಷ ವಿಡಿಯೋ ಆಯಿತು. ಯಾಕಂದರೆ ಇನ್ನು ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಇವಾಗ 11 ಗಂಟೆ ಆಗೈತೆ ರೀ, 11-12 ಗಂಟೆ ಆಗೈತೆ. ವಿಡಿಯೋ ಸ್ವಲ್ಪ ವಿಡಿಯೋದಾಗೂ ನಾ ಭಾಳ ಮಾತಾಡಿದಂತ ಅನಿಸ್ತಿರ್ಬೋದು. ಏನಾದರೂ ಮಾತಾಡಿದಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಸ್ನೇಹಿತರೆ. ನಾನು ಹೆಚ್ಚಿಗೆ ಏನು ಮಾತಾಡಿಲ್ಲ. ಎಷ್ಟು ದಿನ ಆಗ್ತಿದ್ರ ಬದ್ರ ಕುಂತು ಮಾತಾಡಿದ್ದಿಲ್ಲ ನಿಮ್ಮ ಕೂಡ. ಅದಕ್ಕೆ ಬರೀ ಹಿಂದಿನ ಕ್ಯಾಮ್ರಾ ಇಟ್ಟೇ ಮಾತಾಡ್ತಿದ್ದೆ. ಏನೋ ಇವತ್ತು ಮಾತಾಡ್ಬೇಕು ಅನ್ನಿಸ್ತು, ಮಾತಾಡಿ ಸ್ನೇಹಿತರೆ. ಎಲ್ಲರೂ ಕಮೆಂಟ್ಗಳು ನೋಡಿ ಎಲ್ಲರದು ಖುಷಿ ಆಯಿತು, ಆರಾಮಾಯಿತು. ಅದೊಂದು ಸಾಕ್ರಿ ನನಗೆ ಆರಾಮಾಗಿದ್ದು ಸ್ನೇಹಿತರೆ. ನಾವು ಹುಷಾರಾಗಿದ್ರೆ ನಿಮಗೆ ಕೂಡ ಒಳ್ಳೆ ಲಾಗ್ ಮಾಡಿ ಹಾಕ್ಬೋದು. ನಾನು ಬರೀ ಆರಾಮಿಲ್ಲ ಹಿಂಗೆ ಹಂಗೆ ಅಂದ್ರೆ ನಿಮಗೂ ಬೋರ್ ಆಗ್ಯಾವ ಮಾಡೋ ವಿಡಿಯೋಗಳು, 2 ದಿನದ ವಿಡಿಯೋಗಳು ಬೋರ್ ಆಗ್ಯಾವ ಹೆಂಗೆ ಅಂತ ಕಮೆಂಟ್ ಹಾಕಿ. ನೋಡಿರಿ ಓಡ್ಯಾವು ಲೈಕೋ ಬಂದಿಲ್ಲ, ಅದಕ್ಕೆ ವಿಡಿಯೋ ಬೋರ್ ಆಗ್ಯಾವ ಅಂತ ಅನಿಸೈತಿ. ನಿಮ್ಮ ಲೈಕು ಕೊಡ್ಲಿಕ್ಕಂದ್ರೆ ನಮ್ಗೆ ಗೊತ್ತಾಗ್ಬಿಡು ಸ್ನೇಹಿತರೆ. ಲೈಕ್ ಕೊಟ್ಟಿಲಿಕ್ಕಂದ್ರೆ ಈ ವಿಡಿಯೋ ಇಷ್ಟ ಆಗಿಲ್ಲ, ಲೈಕ್ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಆದಷ್ಟು ವಿಡಿಯೋ ನೋಡಿ ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆಗೈತಂದ್ರೆ ಲೈಕ್ ಕೊಡಿರಿ, ಜಾಸ್ತಿ ನೋಡೋಣ ವಿಡಿಯೋ. ಮತ್ತು ಇದು ಇಷ್ಟ ಆಗಿಲಿಕ್ಕಂದ್ರೆ ಪರವಾಗಿಲ್ಲ ಸ್ನೇಹಿತರೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಆದಷ್ಟು ಮಾಡ್ತಿರ್ತೀನಿ. ಎಲ್ಲರೂ ಏನಂತೀರಿ, ಅಕ್ಕ ನಮಗೆ ಇದ್ರ ಬಗ್ಗೆ ಹೇಳಿ, ನಿಮ್ಮ ಮೋಟಿವೇಶನ್ ಮಾತುಗಳು ಹೇಳಿ, ನಿಮ್ಮಿಂದ ಇನ್ನೂ ಕಲಿಬೇಕು, ಒಂದಿಷ್ಟು ಕಲ್ತೀವಿ, ಧೈರ್ಯ ಆಗೀವಿ, ಇನ್ನೂ ಇಟ್ಟು ಕಲಿಬೇಕು ಅಂತ ಅಂತಿರ್ತೀರಿ. 2 ದೋಸೆ ಹಾಕ್ಕೊಂಡು ಚಟ್ನಿ ಹಾಕ್ಕೊಳಕತ್ತಿ ಸ್ನೇಹಿತರೆ.